ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ಲೆಂಡರ್ ಬೈಕನ್ನು ಇಂಜಿನ್ ಕೆಲಸವನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಬಟ್ ಇದು ಇಂಜಿನ್ನ ಡೀಟೇಲ್ಡ್ ವಿಡಿಯೋ ಅಲ್ಲ, ಬಟ್ ಬಿಫೋರ್ ಮತ್ತು ಆಫ್ಟರ್ ಸೌಂಡನ್ನು ಅಬ್ಸರ್ವ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಗಾಡಿಯಲ್ಲಿ ಈಗ ಆಲ್ರೆಡಿ ಸೌಂಡ್ ಕೇಳಿಸ್ಕೊಂಡ್ರೆ ಏನೆಲ್ಲ ಸೌಂಡ್ ಬರ್ತಾಯಿದೆ ಅಂತ. ಫುಲ್ಲು ಇಂಜಿನಲ್ಲಿ ಸೌಂಡ್ ಬರ್ತಾಯಿದೆ. ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡುವಾಗ ಇನ್ನೂ ಬೇರೆ ಸೌಂಡ್ ಬರುತ್ತೆ, ಇನ್ನೂ ರಫ್ ಆಗಿ. ಈಗ ಸ್ವಲ್ಪ ಇಂಜಿನ್ ಹೀಟ್ ಇದೆ, ಅದಕ್ಕೆ ಸ್ವಲ್ಪ ಸೌಂಡು ನಾರ್ಮಲ್ ಆಗಿದೆ. ಬಟ್ ಟೈಮಿಂಗ್ ಚೈನ್ ಹೆಡ್ಡಲ್ಲಿ ಸೌಂಡ್ ಬರ್ತಾಯಿದೆ. ಇಲ್ಲಿ ನಾವು ಇವತ್ತು ಗಾಡಿದ್ದು ಬೋರಲ್ಲಿ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಅಂದರೆ ಸ್ಮೋಕ್ ಏನು ಹೋಗ್ತಾ ಇಲ್ಲ, ಬಟ್ ಇದರಲ್ಲಿ ಪಿಸ್ಟನ್ ಇದು ಸೌಂಡ್ ಬರ್ತಾ ಇದೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡುವಾಗ ಎಕ್ಸಲೇಟರ್ ಕೊಡುವಾಗ ಕಟಕ್ ಅಂತ ಸೌಂಡ್ ಬರುತ್ತೆ. ಸೊ ಅದು ಇಲ್ಲಿಂದ ಪಿಸ್ಟನಿಂದ ಬರುತ್ತೆ. ಸೊ ಪಿಸ್ಟನ್ನ ರೀಪ್ಲೇಸ್ ಮಾಡಬೇಕಾಗ್ತದೆ. ಪಿಸ್ಟನ್ ರೀಪ್ಲೇಸ್ ಮಾಡಬೇಕಿದ್ರೆ ನಾವು ಬೋರನ್ನು ಚೇಂಜ್ ಮಾಡಬೇಕು. ಹೊಸ ಬೋರು ಇದು ಆಲ್ರೆಡಿ ಹೊಸ ಬೋರ್ ಇದು, ಇನ್ನೂ ರೀಬೋರ್ ಮಾಡಿಲ್ಲ ಇದನ್ನು. ಆದ ಕಾರಣ ಒನ್ ಟೈಮ್ ರೀಬೋರ್ ಮಾಡಿ ನಾವು ಪಿಸ್ಟನನ್ನು ರೀಪ್ಲೇಸ್ ಮಾಡೋ ಅವಶ್ಯಕತೆ ಇದೆ. ಸೊ ಜೊತೆಗೆ ಹೆಡ್ ವರ್ಕು ಆಗಬೇಕು. ಆ ಸೌಂಡೆಲ್ಲ ಹೋಗ್ಬೇಕಿದ್ರೆ ಹೆಡ್ ವರ್ಕ್ ಆಗಬೇಕು. ಸೊ ಇಂಜಿನ್ ಬಿಚ್ಚುವಾಗ ಏನಾದರೂ ಕನೆಕ್ಟಿಂಗ್ ರಾಡಲ್ಲಿ ಏನಾದರೂ ಸ್ಲ್ಯಾಕ್ ಇದ್ದರೆ ಅಥವಾ ಬೇರಿಂಗ್ ನಾಯ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರಿಪ್ಲೇಸ್ ಮಾಡಬೇಕಾಗ್ತದೆ. ಅಂದರೆ ಕನೆಕ್ಟಿಂಗ್ ರಾಡ್ ಮತ್ತು ಅದಕ್ಕೆ ಕ್ರ್ಯಾಂಕ್ಗೆ 2 ಬೇರಿಂಗನ್ನು ಹಾಕಬೇಕಾಗ್ತದೆ. ಸೊ ಅದನ್ನು ಹಾಕಬೇಕಿದ್ರೆ ಇದರಲ್ಲಿ ಫುಲ್ ಇಂಜಿನ್ ಕೆಲಸ ಮಾಡಬೇಕು, ಅಂದರೆ ವಿತ್ ಗೇರ್ ಬಾಕ್ಸ್ ಕೂಡ ನಾವು ಬಿಚ್ಚಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಇಂಜಿನನ್ನು ಫಸ್ಟ್ ಗಾಡಿಯಿಂದ ರಿಮೂವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಇಂಜಿನನ್ನು ರಿಮೂವ್ ಮಾಡಿದ್ದೇವೆ. ಬಟ್ ರಿಮೂವ್ ಮಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ಒಬ್ಬನೇ ವರ್ಕ್ ಮಾಡೋದ್ರಿಂದ ವೀಡಿಯೋ ಮಾಡೋರು ಯಾರು ಇರಲಿಲ್ಲ. ಸೊ ರಿಮೂವ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಕ್ಲಚ್ ಮತ್ತು ಮ್ಯಾಗ್ನೆಟ್ ಸೈಡನ್ನು ಗಾಡಿಯಲ್ಲಿ ಇಂಜಿನ್ ಇರುವಾಗಲೇ ಬಿಚ್ಚಬೇಕು. ಅದನ್ನು ಬಿಚ್ಚಿ ಆದಮೇಲೆ ನಂತರ ನಮಗೆ ಇಂಜಿನನ್ನು ರಿಮೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದರೆ, ಕ್ಲಚ್ ಮತ್ತು ಮ್ಯಾಗ್ನೆಟ್ ಸೈಡನ್ನು ರಿಮೂವ್ ಮಾಡುವಾಗ ಕೆಲವು ಸ್ಪೆಷಲ್ ಟೂಲ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ಅದನ್ನು ನಾವು ಇಂಜಿನ್ನ ರಿಮೂವ್ ಮಾಡಿ ಆದಮೇಲೆ ಆ ಸ್ಪೆಷಲ್ ಟೂಲ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಗಲ್ಲ ಅಂತಲ್ಲ, ಬಟ್ ಕಷ್ಟ ಆಗುತ್ತೆ. ಸೊ ಇಲ್ಲಿ ಚಾಸಿಯಲ್ಲಿ ಇಂಜಿನ್ ಇರುವಾಗಲೇ ಯೂಸ್ ಮಾಡಲಿಕ್ಕೆ ನಮಗೆ ಈಸಿ. ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಹೇಳಿದ ಹಾಗೆಯೇ ಇದು ಟೈಮ್ ಲ್ಯಾಪ್ಸ್ ವಿಡಿಯೋ ಆಗಿರುತ್ತೆ. ಯಾವುದೇ ವರ್ಕನ್ನು ಪ್ರಾಪರಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋವನ್ನು ನೋಡಿ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ. ಬಟ್ ಆ ವಿಡಿಯೋದಲ್ಲಿ ವರ್ಕ್ ಮಾಡೋದು ಕೂಡ ಇರಲಿ ಅಂತ ಈ ಕ್ಲಿಪ್ಸ್ಗಳನ್ನು ಹಾಕಿದ್ದೇನೆ. ಇದರಿಂದ ನಿಮಗೆ ಟಿಪ್ಸ್ ಸಿಗ್ಬೋದು, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಇಲ್ಲಿಗೆ ನಾವು ಹೆಡ್ಡನ್ನು ರಿಮೂವ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ನೋಡ್ಬೋದು ಟಾಪ್ ಕವರ್ ಮತ್ತು ಈ ಥರ ಎಲ್ಲ ರಿಮೂವ್ ಮಾಡ್ಕೋಬೇಕು. ಕೆಲವು ಬೋಲ್ಟ್ಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದಾದಮೇಲೆ ಬೋರನ್ನು ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮಿಂಗ್ ಚೈನ್. ಇದು ನಾರ್ಮಲ್ ವೀಡಿಯೋ ಆಗಿ ನಿಮಗೆ ಕನ್ವರ್ಟ್ ಮಾಡಿ ಹಾಕಿದರೆ ಇದು ತುಂಬಾ ಲೆಂತ್ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದು 2 hour ಎಲ್ಲ ಹಿಡಿಬೋದು. ಸೊ ಅದಕ್ಕೋಸ್ಕರ ಟೈಮ್ ಲ್ಯಾಪ್ಸ್ ಆಗಿ ಸ್ಪೀಡಾಗಿ ತೋರಿಸ್ತಾ ಇದ್ದೇನೆ. ಫ್ಯೂಚರಲ್ಲಿ ನಿಮಗೆ ಬೇಕಿದ್ದರೆ ಕಂಪ್ಲೀಟ್ ಇಂಜಿನ್ ವರ್ಕಿನ ವೀಡಿಯೋವನ್ನು ಕೂಡ ಖಂಡಿತವಾಗ್ಲೂ ಹಾಕ್ತೇನೆ. ಫ್ರೆಂಡ್ಸ್, ಏನಾದರೂ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಇದೇ ರೀತಿ ಹಲವಾರು ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ನನಗೆ ಈ ವರ್ಕಿನ ಬ್ಯುಸಿ ಮಧ್ಯೆ ನನಗೆ ನಿಜವಾಗ್ಲೂ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ವೀಡಿಯೋ ಅಪ್ಲೋಡ್ಗಳಲ್ಲಿ ಡಿಲೇ ಆಗ್ತಾ ಇದೆ. ಟೈಮ್ ಇದ್ದಾಗ ಮತ್ತು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ತುಂಬ ಇದೆ. ನಾನಿರೋ ಏರಿಯಾದಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕು. ನಾನು ಬೇರೆ ಊರಿಗೆ ಹೋಗಿ ವೀಡಿಯೋ ಆಲ್ರೆಡಿ ಮಾಡಿ ಬೇರೆ ಊರಿಗೆ ಹೋಗಿ ಅಲ್ಲಿ ನಾನು ಅಪ್ಲೋಡ್ ಮಾಡಿಕೊಂಡು ನಂತರ ಬರುವಂಥದ್ದು. ಹಾಗೆ ನನ್ನ ವೀಡಿಯೋದಲ್ಲಿ ಡಿಲೇ ಆಗ್ತಾಯಿದೆ. ಸೊ ಇದೇ ರೀತಿ ತುಂಬ ಮೋಡಿಫೈ ವೀಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೇನೆ. ಚಾನಲ್ ನೀವೆಲ್ಲವನ್ನು ಅಬ್ಸರ್ವ್ ಮಾಡ್ಬೋದು.
ಫ್ರೆಂಡ್ಸ್, ಇದರಲ್ಲಿ ಕ್ರ್ಯಾಂಕ್ ಕಂಪ್ಲೇಂಟ್ ಕೂಡ ಇತ್ತು, ಅದಕ್ಕೋಸ್ಕರ ಇನ್ನು ಕ್ರ್ಯಾಂಕನ್ನು ಕೂಡ ನಾವಿಲ್ಲಿ ರಿಪ್ಲೇಸ್ ಮಾಡಿದ್ದೇವೆ. ಆಲ್ರೆಡಿ ಕ್ರ್ಯಾಂಕಲ್ಲಿ ನಾವು 2 ಬೇರಿಂಗ್ ಮತ್ತು ಕನೆಕ್ಟಿಂಗ್ ರಾಡನ್ನು ಹಾಕಿದ್ದೇವೆ. ಅದನ್ನು ಹಾಕಿಲ್ಲ ರೀಸೆಟ್ ಆದಮೇಲೆ ಈ ವಿಡಿಯೋ ಆಯಿತಾ. ಅದನ್ನು ಫಿಟ್ ಮಾಡುವಂಥ ನೈಟ್ ಟೈಮ್ ಮಾಡಿದೆ, ಸೊ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದರ ಕ್ಲಿಪ್ ಇದಕ್ಕೆ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಯಾಕಂತೇಳಿದರೆ ಡೀಟೇಲ್ಡ್ ವೀಡಿಯೋ ಅಲ್ಲ, ಅದಕ್ಕೋಸ್ಕರ ನಾನು ಫಿಟ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಕ್ಲಿಪ್ಪನ್ನು ತೋರಿಸ್ತಾ ಇರುವಂಥದ್ದು. ಫ್ರೆಂಡ್ಸ್, ಒಂದು ಅಬ್ಸರ್ವ್ ಮಾಡಿ, ಇಂಜಿನ್ನ ಯಾವುದೇ ಪಾರ್ಟನ್ನು ರಿಮೂವ್ ಮಾಡಬೇಕಾದ್ರೂ ಕೂಡ ಸ್ಪೆಷಲ್ ಟೂಲ್ಸ್ಗಳನ್ನು ಯೂಸ್ ಮಾಡಿ, ಯಾವುದೇ ರೀತಿಯ ಡ್ಯಾಮೇಜ್ಗಳನ್ನು ಮಾಡಬಾರ್ದು. ಮತ್ತು ಆಯಿಲ್ ಸೀಲನ್ನು ಕಂಪ್ಲೀಟಾಗಿ ಎಲ್ಲವನ್ನು ರೀಪ್ಲೇಸ್ ಮಾಡಬೇಕು. ಕೆಲವು ಮೆಕ್ಯಾನಿಕಲ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದರಲ್ಲಿ ಆಯಿಲ್ ಲೀಕೇಜ್ ಇಲ್ಲ ಅಲ್ಲ, ಇದರ ಅವಶ್ಯಕತೆ ಇಲ್ಲ ಚೇಂಜ್ ಮಾಡೋದು ಅಂತ ಅದನ್ನೇ ಬಿಟ್ಬಿಡ್ತಾರೆ. ಬಟ್ ಒಂದು ಸಾರಿ ಇಂಜಿನನ್ನು ರಿಮೂವ್ ಮಾಡುವ ಕಂಪ್ಲೀಟ್ ಆಯಿಲ್ ಸೀಲ್ ಮತ್ತು ಪ್ಯಾಕಿಂಗ್ ಕಿಟ್, ಗ್ಯಾಸ್ಕೆಟ್ ಏನೆಲ್ಲ ಅದಕ್ಕೆ ಹೊಸದನ್ನು ಹಾಕಬೇಕಾ ಎಲ್ಲವನ್ನು ಹಾಕಬೇಕಾಗ್ತದೆ. ಮತ್ತು ಆಯಿಲ್ ಲೀಕೇಜ್ ಬಂದರೆ ಮತ್ತೊಮ್ಮೆ ಅದನ್ನು ಬಿಚ್ಚುವಾಗೆ ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಹಾಫ್ ಇಂಜಿನ್ ವರ್ಕ್ ಆಗಿದೆ. ಗೇರ್ ಬಾಕ್ಸ್ ಮತ್ತು ಕ್ರ್ಯಾಂಕ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಇನ್ನು ಮುಂದಿನ ವರ್ಕ್ ನಮಗೆ ಇರುವಂಥದ್ದು ಬೋರ್ ಮತ್ತು ಹೆಡ್ ಅಸೆಂಬ್ಲಿಯನ್ನು ಫಿಟ್ ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಕ್ಲಚ್ ಅಸೆಂಬ್ಲಿಯನ್ನು ಇಲ್ಲೇ ಫಿಟ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ, ಗಾಡಿಗೆ ಇಂಜಿನನ್ನು ಫಿಟ್ ಮಾಡಿ ಆದಮೇಲೆ ಕ್ಲಚ್ ಮತ್ತು ಮ್ಯಾಗ್ನೆಟ್ ಸೈಡನ್ನು ಫಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದರೆ ಪ್ಯಾಕಿಂಗನ್ನು ಹಾಕಲಿಕ್ಕೆ ಸ್ವಲ್ಪ ಕಷ್ಟ. ಅದರಲ್ಲಿರುವಂಥ ಮಣ್ಣು ಡಸ್ಟ್ಗಳಾಗಿರ್ಬೋದಲ್ಲ ಅದಕ್ಕೆ ಕೂರುವಂಥದ್ದು. ಅದಕ್ಕೋಸ್ಕರ ನಾನು ಹೊರಗಡೆನೇ ಇದನ್ನು ಫಿಟ್ ಮಾಡಿ ಕಂಪ್ಲೀಟ್ ಇಂಜಿನನ್ನು ಫಿಟ್ ಮಾಡಿ ಮತ್ತೆ ಇಂಜಿನನ್ನು ಗಾಡಿಗೆ ಫಿಟ್ ಮಾಡಿದ್ದೇನೆ. ನಾನು ಬಿಚ್ಚುವಾಗ ಆ ರೀತಿ ಮಾಡಿಲ್ಲ, ಗಾಡಿಯಲ್ಲಿ ಇರುವಾಗಲೇ ನಾನು ಕ್ಲಚ್ ಮತ್ತು ಮ್ಯಾಗ್ನೆಟ್ ಸೈಡನ್ನು ರಿಮೂವ್ ಮಾಡಿಕೊಂಡೆ. ಯಾಕಂತ ಹೇಳಿದರೆ ಅಲ್ಲಿ ಮಣ್ಣು ಬಿದ್ದರೂ ನಮಗೆ ಪರವಾಗಿಲ್ಲ, ಯಾಕಂತ ಹೇಳಿದರೆ ಮತ್ತು ವಾಶ್ ಮಾಡಲಿಕ್ಕಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಫ್ರೆಂಡ್ಸ್, ಇದು ನೋಡಿ, ಅದರ ಪಂಪ್, ಆಯಿಲ್ ಪಂಪನ್ನು ಇಲ್ಲಿ ರಿಪ್ಲೇಸ್ ಏನು ಮಾಡಿಲ್ಲ, ಬಟ್ ಅದಕ್ಕೆ ಆಯಿಲ್ ಸ್ವಲ್ಪದಲ್ಲಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ರಫ್ ಆಗಿತ್ತು, ತಿರುಗ್ತಾ ಇರಲಿಲ್ಲ. ಮತ್ತು ಅದಕ್ಕೆ ಪ್ಯಾಕಿಂಗ್ ಎಲ್ಲ ಹಾಕಲಿಕ್ಕಿದೆ, ಸೊ ಅದನ್ನೆಲ್ಲ ಹಾಕಿ ಫಿಟ್ ಮಾಡಿದ್ದೇನೆ. ಇಲ್ಲಿ ನಾವು ಕ್ಲಚ್ ಅಸೆಂಬ್ಲಿಯನ್ನು ಫಿಟ್ ಮಾಡಿ ಇಂಜಿನನ್ನು ಗಾಡಿಗೆ ಫಿಟ್ ಮಾಡಿ ಆಮೇಲೆ ಫಸ್ಟ್ ಸ್ಟಾರ್ಟ್ ಯಾವ ರೀತಿ ಇದೆ ಅಂತ ನೋಡೋಣ.